ಸರ್ ನಮ್ಗೆ ಯಾವ ಇನ್ಫ್ಲೂಯೆನ್ಸು ಇಲ್ಲ, ಸಹಾಯ ಮಾಡೋಕ್ಕೂ ಯಾರೂ ಇಲ್ಲ ಸರ್. ಅದಕ್ಕೆ ನಿಮ್ಮ ಹತ್ರ ಬಂದಿರೋದು. ಇಂಥ ಕೇಸ್ಗಳಿಗೆಲ್ಲ ಪೊಲೀಸರ ಹತ್ರ ಹೋಗ್ಬೇಕಮ್ಮ, ಅದು ಅವ್ರ ಕೆಲಸ. ಸರ್ ಪೊಲೀಸ್ ಅವ್ರ ಹತ್ರ ಹೋದರೆ ನಮ್ಮ ಭಾವಂಗೆ ಗೊತ್ತಾಗುತ್ತೆ, ಅವ್ರ ಮನೆಯವ್ರಿಗೆಲ್ಲ ಗೊತ್ತಾಗುತ್ತೆ. ಅವ್ರಿಗೆ ಗೊತ್ತಾದರೆ ನಮ್ಮ ಮಾನ ಮರ್ಯಾದೆ ಹೋಗುತ್ತೆ ಸರ್. ದಯವಿಟ್ಟು ಅವ್ರಿಗೆ ಗೊತ್ತಾಗ್ದಂಗೆ ನಮ್ಮ ಅಕ್ಕನ ಪಾಪು ನೀವೇ ಹುಡ್ಕೊಡ್ಬೇಕು ಸರ್, ಪ್ಲೀಸ್ ಸರ್. ನಾವು ದುಡ್ಡಿಗೆ ಕೆಲಸ ಮಾಡೋದಿರ್ಬೋದು, ನಮಗೂ ಮನುಷ್ಯತ್ವ ಇದೆ. ನೀನೇನು ಯೋಚನೆ ಮಾಡಬೇಡ. ನಿಮ್ಮ ಅಕ್ಕನ ಮಗನ ನಾವು ಹುಡ್ಕೊಡ್ತೀವಿ. ಏಯ್ ಬನ್ರ. ದಯವಿಟ್ಟು ಕ್ಷಮಿಸ್ಬಿಡು ಮಗಳೇ, ನಿನಗೆ ಸಮಾಧಾನ ಮಾಡೋ ಯೋಗ್ಯತೆಯೂ ಕಳ್ಕೊಬಿಟ್ಟಿದ್ದೀನಿ. ನಾನು ನಿಮ್ಮನ್ನು ಕ್ಷಮಿಸ್ಬೋದಪ್ಪ, ಆದರೆ ಶ್ರೀಮತಿ ಅತ್ತೆಂದ್ರೆ ನಮ್ಮನ್ನು ಕ್ಷಮಿಸ್ತಾರ? ಜಾಹ್ನವಿ ಅವರೇ, ಒಬ್ಬ ಡಾಕ್ಟ್ರಾಗಿ ನಿಮ್ಮ ನೋವೇನು ಅಂತ ನನಗೆ ಅರ್ಥ ಆಗತ್ತೆ. ಹಾಗೆ ಅಂತ ಜೀವನದಲ್ಲಿ ಭರವಸೆ ಕಳ್ಕೋಬಾರ್ದು. ನಿಮ್ಗಿನ್ನೂ ಚಿಕ್ಕ ವಯಸ್ಸು, ನಿಮ್ಗಿನ್ನೂ ಒಂದು ಮಗು ಮಾಡೋ ಅವಕಾಶ ಇದೆ. ಬಿ ಪಾಸಿಟಿವ್ ಆ್ಯಂಡ್ ಸ್ಟ್ರಾಂಗ್ ಜಾಹ್ನವಿ. ನಿಮ್ಮ ತಪ್ಪನ್ನು ಮುಚ್ಚೋಕೆ ನನಗೆ ಪಾಠ ಹೇಳಕ್ಕೆ ಬರಬೇಡಿ. ಅದೇನು ಮನೇಲಿ ಉಪಯೋಗಿಸೋ ವಸ್ತುನ ಒಂದು ಹೋದ್ರೆ ಇನ್ನೊಂದು ಬರೋಕ್ಕೆ? ಅದು ನನ್ನ ಮಗು, ನನ್ನ ರಕ್ತ ಹಚ್ಕೊಂಡು ಹುಟ್ಟಿರೋದು, ನನ್ನ ಜೀವ. ಅದು ಇಷ್ಟು ಸುಲಭವಾಗಿ ಹೇಳ್ಬಿಟ್ರಿ ಒಂದು ಹೋದ್ರೆ ಇನ್ನೊಂದು ಹುಟ್ಟುತ್ತೆ ಅಂತ. ನಿಮ್ಮ ಕೈಯಲ್ಲಿ ಹುಡ್ಕೋಕ್ಕಾಗಲಿಲ್ಲ ಅಂದರೆ ಸುಮ್ಮನೆ ಇದ್ಬಿಡಿ, ನಾನೇ ಅದನ್ನು ಹುಡುಕ್ತೀನಿ. ಜಾಹ್ನವಿ ಅವರೇ, ಮಗು ಸಿಕ್ತು. ರವಿ, ನನ್ನ ಮಗು ಎಲ್ಲಿತ್ತು? ಎಲ್ಲಿ ಸಿಕ್ತು ನಿನಗೆ? ಅವ್ನು ಯಾರೋ ಮಕ್ಳು ಕಳ್ಳ ಅಂತ ತಗೊಂಡೋಗಿ ಮನೇಲಿ ಇಟ್ಕೊಂಡಿದ್ದ. 4 ಬಾರ್ಸ್ ತೊಗೊಂಬಂದಿದ್ದೀನಿ. ಹೌದಾ? ಮಗು ಅಲ್ಲೇ ಇತ್ತು ಅಂತ ನಿನಗೆ ಹೇಗೆ ಗೊತ್ತಾಯ್ತು? ಇಂಥ ಕಷ್ಟಕಾಲಕ್ಕೆ ಅಂತಾನೆ ಫ್ರೆಂಡ್ಸ್ ಇರ್ತಾರಲ್ಲ, ಅವ್ರು ಹೇಳಿದ್ರು, ಅವ್ರ ಕಡೆಯಿಂದ ಗೊತ್ತಾಯ್ತು. ಈಗ ಆ ವಿಷಯ ಬಿಡು, ನಿನಗೆ ಮಗು ಸಿಕ್ಕಿದ ಸಂತೋಷ ತಾನೆ? ಬರೀ ಸಂತೋಷನ? ನನಗೆ ಹೋದ ಜೀವ ವಾಪಸ್ ಬಂದಂಗೆ ಆಗ್ತದೆ. ನನ್ನ ಮಗು ಸಿಗದೇ ಇಲ್ಲ ಅನ್ಕೊಂಡ್ಬಿಟ್ಟೆ. ಥ್ಯಾಂಕ್ಸ್ ರವಿ, ಥ್ಯಾಂಕ್ ಯು. ಥ್ಯಾಂಕ್ಸ್ ಎಲ್ಲ ಯಾಕೆ, ಆ ಮಗು ನನ್ನ ಜವಾಬ್ದಾರಿ ತಾನೆ. ಜಾಹ್ನವಿ, ಸಾರಿ ಫಾರ್ ಎವ್ರಿಥಿಂಗ್. ನಿಮ್ಮ ಮಗು ಸಿಕ್ಕಿದೆ. ಇಲ್ಲಿ ಏನು ನಡೀತೋ ಅದನ್ನೆಲ್ಲ ಮರೆತು ನೀವು ಮಗು ಕಡೆ ಗಮನ ಕೊಡಿ. ಸರಿ ಜಾಹ್ನವಿ, ನೀನು ಮಗುಗೆ ಹಾಲು ಕೊಡಿಸು. ರವಿ ಬಾಯ್ದೆ. ರವಿ, ನಿಜ ಹೇಳು, ಆ ಮಗು ನಿಮ್ಮ ಅಕ್ಕಂದೇನಾ?
ಇದ್ಯಾಕಪ್ಪ ಹಿಂಗೆ ಕೇಳ್ತಾ ಇದ್ದೀರಾ? ಇನ್ಯಾರ್ದೋ ಮಗುನ ತೊಗೊಂಬಂದು ಕೊಟ್ಟು ಇದು ನಿಂದೆ ಮಗು ಅಂತ ಹೇಳೋಕ್ಕಾಗುತ್ತಾ? ನನಗೆ ಯಾಕೋ ಹಾಗೆ ಅನ್ನಿಸ್ತಾ ಇದೆ. ಅಕ್ಕಂಗೆ ಇಲ್ದೇ ಇರೋ ಅನುಮಾನ ನಿಮಗೆ ಯಾಕಪ್ಪ? ಹುಟ್ಟಿದ ಮಕ್ಕಳೆಲ್ಲ ಒಂದೇ ಥರ ಇರ್ತಾರೆ ರವಿ, ಅದಕ್ಕೆ ಅವಳಿಗೆ ಅನುಮಾನ ಬರಲಿಲ್ಲ. ನೀನೀಗ ಆಡ್ತಾ ಇರೋದು ನೋಡಿದ್ರೆ ನನಗೆ ಯಾಕೋ ಅನುಮಾನ ಇನ್ನೂ ಜಾಸ್ತಿ ಆಗ್ತಿದೆ. ನೀನು ಅವಳಿಗೆ ಮಗು ಕೊಟ್ಟು ಅವಳ ಜೊತೆ ಮಾತಾಡುವಾಗ ನಿನ್ನ ಮುಖದಲ್ಲಿ ಗಾಬರಿ ಇತ್ತು. ನನಗೆ ಅವಾಗಲೇ ಅನುಮಾನ ಬಂತು. ನಿಜ ಬಗಳು, ಆ ಮಗು ನಿಮ್ಮ ಅಕ್ಕಂದೇನಾ? ಇಲ್ಲ ಅಪ್ಪ. ಮತ್ತೆ ಬೇರೆ ಯಾರ್ದು? ಯಾರೋ ಕಳ್ಳ ಕದ್ಕೊಂಡೋಗಿದ್ದ, ಅದನ್ನು ಬಿಡ್ಸ್ಕೊ ಬಂದೆ ಅಂತ ನಿಮ್ಮ ಅಕ್ಕನ ಹತ್ರ ಹೇಳ್ದಲ್ಲ ನೀನು. ಸುಳ್ಳಪ್ಪ ಅದು. ಒಬ್ಬ ಕಳ್ಳ ಇವತ್ತು ಅವ್ನು ಕದ್ದಿರೋ ಮಗುನ ತೊಗೊಂಬಂದು ನನ್ನ ಕೈ ಕೊಟ್ಟಿದ್ದು ನಿಜ ಅಪ್ಪ. ಆದರೆ ಆ ಮಗು ನಮ್ದಲ್ಲ, ಎಲ್ಲೋ ಬೇರೆ ಕಡೆ ಕತ್ಕೊಂಡ್ಬಂದಿದ್ನಂತೆ. ಹಾಗಾದ್ರೆ ಈ ಮಗು ಯಾರ ಹತ್ರ ತಗೊಬಂದೆ? ಬೇರೆ ಎಲ್ಲಾದರೂ ಕತ್ಕೊ ಬಂದಿಯಾ? ಖಂಡಿತ ಇಲ್ಲ ಅಪ್ಪ. ಮತ್ತೆ ಈಗ ತಾನೇ ಹುಟ್ಟಿರೋ ಮಗುನ ಯಾರು ಕೊಡ್ತಾರೆ? ನೋಡಮ್ಮ, ವಿಷಯ ಇಷ್ಟೇ. ವಿಧಿ ಇಲ್ದಲೆ ಇವರು ನನ್ನ ಹತ್ರ ಬಂದರು. ಇವ್ರು ಒಳ್ಳೇದಾಗಲಿ ಅಂತ ನಾನು ನಿಮ್ಮ ಹತ್ರ ಕರ್ಕೊಂಬರ್ತಾ ಇದ್ದೀನಿ. ಹೌದು ಮೇಡಮ್, ನೀವೀಗ ನಿಮ್ಮ ಮಗುನ ಕೊಟ್ರೆ ನಮ್ಮ ಮನೇಲಿ ಆಗೋ ಒಂದು ದೊಡ್ಡ ಅನಾಹುತ ತಪ್ಪಿಸ್ಬೋದು. ಪ್ಲೀಸ್ ಮೇಡಮ್. ಇದು ನಾನೆತ್ ಮಗು, ಬೇರೆದು ಕೊಡೋಕ್ಕೆ ನನಗೂ ತುಂಬ ಸಂಕಟ ಆಗುತ್ತೆ. ಏನು ಮಾಡೋದು, ಬಡತನ ಅನ್ನೋದು ನಮಗೆ ಶಾಪ ಆಗಿಬಿಟ್ಟಿದೆ. ನಮ್ಮ ಮಗುನೂ ನಮಗೆ ಸಾಕೋಕ್ಕಾಗ್ತಾ ಇಲ್ಲ. ಆದರೆ ನಿಮ್ಮ ಹತ್ರ ಇದ್ದರೆ ಒತ್ತೊತ್ತಿಗೆ ಹಾಲು ಕುಡಿಸಿ ಆರೈಕೆ ಮಾಡ್ತೀರಾ ಅಂತ ನಂಬಿಕೆ ನಮಗಿದೆ. ಅದಕ್ಕೆ ನಿಮಗೆ ಮಗು ಕೊಡ್ತಾ ಇದ್ದೀನಿ. ಶಾಶ್ವತವಾಗಿ ನಿಮಗೆ ಮಗು ಕೊಡ್ತಾ ಇಲ್ಲ, 2 ತಿಂಗಳ ಮಟ್ಟಿಗೆ ಮಾತ್ರ ನಿಮಗೆ ಮಗು ಕೊಡ್ತಾ ಇದ್ದೀನಿ. 2 ತಿಂಗಳಾದಮೇಲೆ ಮಗುನ ವಾಪಸ್ ಕೊಡ್ತೀನಿ ಅಂದರೆ ಮಾತ್ರ ನಿಮಗೆ ಮಗು ಕೊಡ್ತೀನಿ. ಸದ್ಯಕ್ಕೆ ನಮ್ಮ ಅಕ್ಕ ಇರೋ ಪರಿಸ್ಥಿತಿಯಿಂದ ಆಚೆ ಬರಬೇಕು ಅಂದರೆ ಅವಳಿಗೆ ಈ ಮಗು ತೊಗೊಂಡೋಗಿ ಕೊಡಬೇಕು. ಈ ಮಗು ತೊಗೊಂಡೋಗಿ ಕೊಟ್ಟಿದ ತಕ್ಷಣ ಅವಳು ಮೊದಲಿನ ಸ್ಥಿತಿಗೆ ಬಂದ್ಬಿಡ್ತಾಳೆ. ಅಷ್ಟರಲ್ಲಿ ನಮ್ಮ ಮಗುನೂ ಸಿಗುತ್ತೆ. ಆಮೇಲೆ ನಿಮ್ಮ ಮಗು ವಾಪಸ್ ತಂದು ಕೊಟ್ಬಿಡ್ತೀನಿ. ಅಷ್ಟೇ ಅಲ್ಲ, ನಿಮ್ಮ ಮಗು ನಮ್ಮ ಮನೇಲಿ ಇರೋ ಅಷ್ಟು ದಿನ ತುಂಬ ಚೆನ್ನಾಗಿ ನೋಡ್ಕೋತೀವಿ. ಅಷ್ಟಾದರೆ ಸಾಕು, ಒಂದು ತಾಯಿ ಜೀವ ಉಳಿಸಿದ ಪುಣ್ಯ ನನ್ನ ಮಗುಗೆ ಬರುತ್ತೆ. ತಗೊಳ್ಳಿ. ಬಡವ ರಾಸ್ಕರ್, ಮಗುನ ಹುಡ್ಕು ಅಂತ ಅಂದ್ರೆ ಇನ್ಯಾರ್ದ ಮಗುನ ನಿಮ್ಮ ಅಕ್ಕನಿಗೆ ತಗೊಬಂದು ಕೊಟ್ಟಿದ್ಯಲ್ಲ, ನಿನ್ಗೇನಾದ್ರೂ ಹುಚ್ಚಿಗೆ ತಿಳಿದಿದ್ಯಾ? ಅಕ್ಕಂಗೆಲ್ಲೂ ಚಿಡಿಯುತ್ತೋ ಅನ್ನೋ ಬೈದಲ್ಲಿ ಹಾಗೆ ಮಾಡಿದೆ ಅಪ್ಪ. ಏನೋ ಬಗುಳ್ತಿದ್ಯಾ? ಡಾಕ್ಟ್ರೇ ಹೇಳಿದ್ರಲ್ಲ ಅಪ್ಪ, ಅಕ್ಕಂಗೆ ಈಗ ತಾನೇ ಹೆರಿಗೆ ಆಗಿದೆ, ಇಂಥ ಸಮಯದಲ್ಲಿ ಶಾಕ್ ಆಗೋವಂಥ ಯಾವ ವಿಷಯನೂ ಅವಳಿಗೆ ಹೇಳಬಾರ್ದು ಅಂತ. ಅಂಥದ್ರಲ್ಲಿ ಮಗು ಕಳ್ತನ ಆಗಿದೆ ಅಂತ ಅವಳಿಗೆ ಗೊತ್ತಾದರೆ ಖಂಡಿತ ಏನಾದರೂ ಅನಾಹುತ ಆಗ್ತಿತ್ತಪ್ಪ. ಅದಕ್ಕೆ ಹೀಗೆ ಮಾಡಿದೆ. ಅನವಶ್ಯಕವಾಗಿ ಟೆನ್ಷನ್ ಕೊಟ್ಬಿಟ್ಟೆ. ಇನ್ನು ಮುಂದೆ ಹೀಗೆಲ್ಲ ಆಗಲ್ಲ. ನಮ್ಮ ಮಗುನ ದೂರ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಆ ನಂಬಿಕೆ ನಿನ್ನಡು ಜಾನು. ಓಕೆ ಶ್ರೀ.